ನಮ್ಮ ರಾಜ್ಯ ಸರ್ಕಾರ ಸಹಿತ ಅವ್ರನ್ನ ಕರೆಸಿ ಮಾತಾಡಬೇಕಾಗಿತ್ತು, ಆ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವರು ಹಿಂದಿನ ದಿನಗಳು ನೆನಪು ಮಾಡ್ಕೊಂಡಿದ್ದಾರೆ, ಇವ್ರು ಹೋರಾಟದಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ, ಲಂಕೇಶದ ಪತ್ರಿಕೆ ಬಗ್ಗೆ ನೆನಪು ಮಾಡ್ಕೊಂಡಿದ್ದಾರೆ. ಜೊತೆಗೆ ತಲಾ ಇಬ್ಬರಿಗೂ 10 ಲಕ್ಷ ರೂಪಾಯಿ ಕೊಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚು ಕೊಡುವಂಥದ್ದು, ಯಾಕಂದರೆ ಲೇಖಕರು, ಕವಿಗಳು, ಕಲಾಕಾರರು ಸಮಾಜವನ್ನು ತಿದ್ದುವಂಥವ್ರು, ಸಮಾಜ ಸತ್ಯಗಳನ್ನು ಜಗತ್ತಿಗೆ ಹೇಳುವಂಥವ್ರು. ಅವರಿಂದಾಗೆ ಸಾಹಿತ್ಯ ಉಳಿಯುವಂಥದ್ದು, ಅವರಿಂದಾಗೆ ಹೋರಾಟಗಳು ಉಳಿಯುವಂಥದ್ದು, ಅವರಿಂದಾಗೆ ಸಂಸ್ಕೃತಿ ಮುಂದುವರಿಯುವಂಥದ್ದು, ಅವರಿಂದಾಗೆ ನಾಗರಿಕತೆ ಬೆಳೆಯುವಂಥದ್ದು. ಇದು ನಾವು ಮರೀಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂದ್ರೆ ಒಬ್ಬ ಕವಿ, ಒಬ್ಬ ಕಲಾಕಾರ, ಅದೇಕಾರ ಒಬ್ಬ ಸಾಹಿತಿ ಒಂದು ಗಗನತ್ತರಕ್ಕೆ ಬೆಳಿಬೇಕಾಗಿದ್ರೆ ಅವನಲ್ಲೇ ಬದುಕಿನ ಜೊತೆ, ಈ ನೆಲದ ಜೊತೆ, ನೆಲದ ಬೇರುಗಳ ಜೊತೆ, ಜಲ ಬೇರುಗಳ ಜೊತೆ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡಾಗ ಮಾತ್ರ ಆ ದೊಡ್ಡ ಮಟ್ಟದ ಗುರುತಿಸಿಕೊಳ್ಳೋಕೆ ಸಾಧ್ಯದ. ಇವಾಗ ಶಿವರಾಮ ಕಾರಂತ ಮರಳಿ ಮಣ್ಣಿಗೆ ಅನ್ನುವಂಥ ಕಾದಂಬರಿ ಎಂಥ ಅದ್ಭುತವಾದ ಕಾದಂಬರಿ. ಅಳಿದ ಮೇಲೆ ಉಳಿಯುವುದೇನು ಅನ್ನೋಂಥ ಕಾದಂಬರಿ ಇವೆಲ್ಲ ಇಂಗ್ಲೀಷ್ಗೆ ಅನ್ನೋದಾಗಿದ್ದರೆ, ಅದೇ ಕಾರಣ ನಮ್ಮ ಕುವೆಂಪು ಅವರ ಅದ್ಭುತವಾದ ಕಾದಂಬರಿ ಕಾನೂರು ಹೆಗ್ಗಳಿಕೆ, ಅದಕ್ಕಿಂತ ಅದ್ಭುತವಾಗಿ ಮನೆಗಳಲ್ಲಿ ಮದುಮಗಳು, ಇವುಗಳೆಲ್ಲ ಇಂಗ್ಲೀಷ್ ಅನುವಾದಾಗಿದ್ದವಪ್ಪ ಅಂತಂದ್ರೆ ಇವತ್ತು ಅದು ಇಂಗ್ಲೀಷ್ ಅನುವಾದಕ್ಕೆ ಇವರು ಅನುವಾದಕ್ಕಾಗಿ ಅನುವಾದವಂಥದ್ದಾಗಬಾರ್ದು. ಮೂಲ ಕೃತಿಯಲ್ಲಿದ್ದಂತಹ ಸತ್ವವನ್ನು ಇಂಗ್ಲೀಷಿಗೆ ಮಾಡಲಿ, ಯಾವುದೇ ಭಾಷೆಗೆ ಮಾಡಲಿ, ಅದು ಮುಟ್ಟುವಂಥದ್ದಾಗಬೇಕಾಗ್ಯದ. ಅದರ ಒಳಗಿನ ಸತ್ತು ಹೋಗ್ಬೇಕಾಗ್ತಾವೆ ಆ್ಯಸ್ ಇಟ್ ಈಸ್ ಆಗಿ. ಅದು ಹೋಗೋದು ಭಾಳ ಕಷ್ಟರೇ, ಯಾಕಂದರೆ ಅನುವಾದನೂ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಆ ದಿಶೆಯಲ್ಲಿ ನಮ್ಮ ಭಾನು ಮುಸ್ತಾಕ್ ಅವರನ್ನು ಬಾಣೆತ್ತಿಗೆ ಎಬ್ಬಿಸಿದಂಥ ದೀಪ ಬಾಸ್ತಿ ಅವರಿಗೆ 10 ಲಕ್ಷ ಕೊಟ್ಟಿದ್ದು ಸಹಿತ ಭಾಳ ಸ್ಮರಣೀಯ. ಇದೇ ಕಾಲಕ್ಕೆ ಅವರ ಸಾಹಸವನ್ನು ಏನಪ್ಪ ಅಂತಂದ್ರೆ ಅವ್ರ ಬರವಣಿಗೆಯನ್ನು, ಬದುಕನ್ನು, ಬರೀ ಬರವಣಿಗೆ ಮಾತ್ರ ಮಾತಾಡಲಿಲ್ಲ, ಬರದಂಗೆ ಬದುಕಬೇಕು ಅನ್ನೋಂಥದ್ದು ಭಾಳ